ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳ, ಶಾಲೆ, ಕಾಲೇಜು ಆವರಣ, ಮೈದಾನಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸುವ ವಿಚಾರಕ್ಕೆ ಅನುಮತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಟಿಪ್ಪಣಿ ಹೊರಡಿಸಿದೆ. ಸೂಕ್ತ ಮಾರ್ಗಸೂಚಿ ಹೊರಡಿಸುವಂತೆ ಆಯಾ ಇಲಾಖೆಗಳಿಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ಮೂಲಕ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಅಧಿಕೃತವಾಗಿ ಸರ್ಕಾರ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ಎಸ್ಎಸ್ ಕಾರ್ಯಕರ್ತ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯುವ ಘಟಕ ಕಾರ್ಯಕರ್ತರು ಪ್ರತಿಭಟಿಸಿದರು. ಹಿರಿಯೂರು ನಗರದ ಗಾಂಧಿ ಸರ್ಕಲ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್, ಹಿರಿಯೂರು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭಿಲಾಷ್ ಪಟೇಲ್ ಹಾಗೂ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಸೇರಿ 50ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ನಂತರ ಯತೀಂದ್ರ ಸಿದ್ದರಾಮಯ್ಯಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ನಡೆದ ಸಾಮಾಜಿಕ ಸಮೀಕ್ಷೆ ಕುರಿತ ವಿಚಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಅಹಿಂದ ವರ್ಗವನ್ನ ಒಗ್ಗೂಡಿಸಿಕೊಂಡು ಬಂದವರು. ಸಿದ್ದರಾಮಯ್ಯ ನಂತರ ಮುಂದಿನ ಭವಿಷ್ಯದಲ್ಲಿ ಯತೀಂದ್ರ ಅವರು ಅಹಿಂದ ನಾಯಕನಾಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ನಮ್ಮ ಯತೀಂದ್ರ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀವಿ, ಏನ್ ನೀವು ಆದಲ್ಲಿ ಯಾರು ರಾಜಕೀಯ ಅಂದ್ರೆ ಬಿಡಯ ಯಾರೊಬ್ರು ಬರ್ತಾರೆ ಹೆಂಗೋ ಆಗ್ತದೆ ಅಂತಿರ್ತಾರೆ. ಆದ್ರೆ ನಾವು ಯಾರಾದ್ರೂ ಒಬ್ಬ ನಾಯಕನ ಗುರುತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಳ್ತಕ್ಕಂಥ ಅಗತ್ಯ ಇದೆ. ನಾಯಕ ಇದ್ದಿದ್ರೆ ಯಾವುದೇ ಸಂಘಟನೆ ಇರೋದು. ಮುಂದೆ ನಮ್ಮ ಯತೀಂದ್ರ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಟಿ ಬಗೆದಷ್ಟು ಮತಗಳ್ಳತನ ಕೇಸ್ನ ಕರಾಳತೆ ಬಯಲಾಗ್ತಾ ಇದೆ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ದಾಳಿ ನಡೆಸಿದ್ದು ಈ ವೇಳೆ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಸದ್ಯ ಬಾರ್ನಲ್ಲಿ ಸಿಕ್ಕಿರುವ ವೋಟರ್ ಲಿಸ್ಟ್ ಬಗ್ಗೆಯೂ ತನಿಖೆ ನಡೆಸಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಮರ ಸಾರಿರುವ ಗುತ್ತಿಗೆದಾರರ ಜೊತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು. ಬಾಕಿ ಬಿಲ್ ಪಾವತಿ ವೇಳೆ ತಾರತಮ್ಯ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅನ್ಯಾಯ, ಕಮಿಷನ್ ಆರೋಪದ ಬಗ್ಗೆ ಚರ್ಚೆಯಾಯಿತು. ನಿಮ್ಮ ಪರವಾಗಿ ನಾವಿದ್ದೇವೆ, ಡಿಸೆಂಬರ್ ಒಳಗೆ ಬಿಲ್ ಪಾವತಿ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದು, 1-2 ದಿನದ ಒಳಗೆ ಸಿಎಂ ಜೊತೆ ಚರ್ಚಿಸಿ ಸಭೆ ನಿಗದಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಗುತ್ತಿಗೆದಾರರ ಕಮಿಷನ್ ಆರೋಪದ ಬಗ್ಗೆ ಕೂಡ ಡಿಸಿಎಂ ಡಿಕೆಶಿ ಮಾತನಾಡಿದ್ದಾರೆ. ಏನೇ ಆರೋಪ ಆಧಾರ ಇದ್ರೂ ದಾಖಲೆ ಕೊಡ್ಲಿ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. 200 ಕೋಟಿ ಮಾತ್ರ ಹಣ ಇದೆ, ಯಾರಿಗೆ ಬಾಕಿ ಕೊಡ್ಲಿ, ಅದಕ್ಕೊಂದು ಸಿಸ್ಟಮ್ ತರ್ತಿದ್ದೇನೆ ಅಂತ ಡಿಕೆಶಿ ಹೇಳಿದ್ರು. ಯಡಿಯೂರಪ್ಪನವ್ರ ಕಾಲದಲ್ಲಿ, ಬೊಮ್ಮಾಯಿ ಕಾಲದಲ್ಲಿ ಬಜೆಟ್ ಇಲ್ಲದೇ ಕೆಲಸಗಳನ್ನ ಕೊಟ್ಟಿದ್ದಾರೆ. ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೆ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ 50 ಕೋಟಿ 60 ಕೋಟಿ ಇದೆ. ನಾನು ನೀವೇ ಹಂಚಿ ಅಂತ ಹೇಳಿದ್ವಿ. ನಾವು ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಿದ್ವಿ. ಅಪ್ಡೇಟ್ ಫೈಲ್ ಮಾಡಿ ಅಂತ ಹೇಳಿದ್ವಿ. ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ, ಯಾರು ಬೇಕು ಇನ್ವೆಸ್ಟಿಗೇಷನ್ ಮಾಡೋಣ, ಏನು ಬೇಕಾದ್ರೂ ಮಾಡೋಣ. ಅದಕ್ಕೆ ಈಗ ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ನೋವು ಅರ್ಥ ಆಗ್ತದೆ, ನಮಗೇನು ಅರ್ಥ ಆಗಲ್ಲ. ಬಟ್ ದೇ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟನ್ ದಿ ಗೌರ್ಮೆಂಟ್. ದೀಪಾವಳಿ ಹಬ್ಬ ಹಾಗೂ ವೀಕೆಂಡ್ ಹಿನ್ನೆಲೆ ಬೆಂಗಳೂರಿನಿಂದ ತಮ್ಮ ಊರುಗಳತ್ತ ಜನರು ಪ್ರಯಾಣ ಬೆಳೆಸಿದ್ದಾರೆ. ಇದರಿಂದ ನಿನ್ನೆ ಸಂಜೆಯಿಂದಲೂ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಊರಿಗೆ ತೆರಳಲು ಬಸ್ ಕೊರತೆ ಎದುರಾಗಿದ್ದರಿಂದ ಜನರು ಪರದಾಡಿದ್ರು. ಇತ್ತ ಕೆಎಸ್ಆರ್ಟಿಸಿ ಬಸ್ ಟರ್ಮಿನಲ್ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಧರ್ಮಸ್ಥಳ, ಹಾಸನದ ಸೇರಿದಂತೆ ಹಲವು ಕಡೆ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿತ್ತು. ಮೆಟ್ರೋ, ರೈಲ್ವೆ ಸ್ಟೇಷನ್ ಸೇರಿದಂತೆ ಹಲವೆಡೆ ಮಳೆ ನಡುವೆ ಫುಲ್ ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಪರದಾಡಿದರು. ಇನ್ನು ಕೇವಲ ಬಸ್ ಮಾತ್ರವಲ್ಲ, ಮೆಜೆಸ್ಟಿಕ್ ಕಡೆ ಬರೋ ಮೆಟ್ರೋ ಟ್ರೈನ್ಗಳು ಫುಲ್ ರಶ್ ಆಗಿದ್ವು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನಲ್ಲಿ ನಿಲ್ಲೋಕ್ಕೂ ಜಾಗ ಆಗದಷ್ಟು ಪ್ರಯಾಣಿಕರು ಸೇರಿದ್ರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದ ಹಿನ್ನೆಲೆ ಒಮ್ಮೆ ಮೆಜೆಸ್ಟಿಕ್ ಸೇರಿದ್ರೆ ಸಾಕಪ್ಪ ಅಂತಿದ್ದ ಜನ ಮೆಟ್ರೋ ರಶ್ ಇದ್ರೂ ಕೂಡ ಪ್ರಯಾಣಿಸ್ತಾ ಇದ್ದಿದ್ದು ಕಂಡುಬಂತು. ಒಂದೆಡೆ ಮೆಟ್ರೋ ರಶ್, ಮತ್ತೊಂದೆಡೆ ಊರಿಗೆ ತೆರಳೋಕೆ ಕಾತುರರಾಗಿರುವ ಜನ. ಈ ಮಧ್ಯೆ ಜಿಟಿ ಮಳೆ. ಈ ಮಧ್ಯೆ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್. ಹನಿ ಮಳೆ ನಡುವೆ ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರಲ್ಲಿ
ನಿನ್ನೆ ಸಂಜೆಯಿಂದ ಮಧ್ಯರಾತ್ರಿ ಸುಮಾರು 12 ಗಂಟೆ ತನಕ ಮಳೆಯಾಗಿದೆ. ರಸ್ತೆ ಗುಂಡಿಗಳು ತುಂಬಿದ್ದು ವಾಹನ ಸವಾರರು ಪರದಾಡಿದ್ರು. ಇವತ್ತು ಕೂಡ ಬೆಂಗಳೂರಲ್ಲಿ ಭಾರೀ ಮಳೆ ಬರೋ ಮುನ್ಸೂಚನೆ ಇದೆ. ಹಬ್ಬದ ಖುಷಿಯಲ್ಲಿರೋ ಜನಕ್ಕೆ ಮಾರುಕಟ್ಟೆಗೆ ಓಡಾಡುವವರಿಗೆ ಮಳೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ನಿನ್ನೆ ಅರ್ಧ ಗಂಟೆ ಸುರಿದ ಮಳೆಯಿಂದ ಪಂಪ್ವೆಲ್ ಸರ್ಕಲ್ನ ರಸ್ತೆ ಜಲಾವೃತವಾಗಿತ್ತು. ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಿದರು. ನಿಂತ ನೀರಿನಲ್ಲಿಯೇ ವಾಹನ ಸವಾರರು ಸರ್ಕಸ್ ನಡೆಸಿದರು. ಇನ್ನು ನಿಧಾನವಾಗಿ ವಾಹನ ಸಂಚರಿಸಿದ್ರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದವು. ಚಿಕ್ಕಮಗಳೂರಲ್ಲಿಯೂ ಮಳೆಯಾಗಿದೆ. ಶೃಂಗೇರಿ, ಎನ್ಆರ್ಪುರ, ಬಾಳೆಹೊನ್ನೂರು ಭಾಗದಲ್ಲಿ ಧಾರಾಕಾರ ಮಳೆಗೆ ರಸ್ತೆಗಳು ಜಲಾವೃತವಾಗಿದೆ. ಶೃಂಗೇರಿ ಪಟ್ಟಣದ ಸಂತೆ ಮಾರ್ಕೆಟ್ ಆಟೋ ನಿಲ್ದಾಣ ಜಲಾವೃತವಾಗಿದ್ದರಿಂದ ಜನರು ಪರದಾಡಿದರು. ಇತ್ತ ಬಿಇಒ ಕಚೇರಿ ಪಕ್ಕದ ದೇವಸ್ಥಾನ ಜಲಾವೃತವಾಗಿತ್ತು. ರಸ್ತೆಯಲ್ಲಿಯೇ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಿದರು. ಹಾಸನಾಂಬೆ ದರ್ಶನಕ್ಕೆ ನೂಕುನುಗ್ಗಲು ಉಂಟಾಗಿದೆ. 300 ರೂಪಾಯಿ ಟಿಕೆಟ್ ಸರತಿ ಸಾಲುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಜನರು ನಿಂತಿದ್ದಾರೆ. ಇವತ್ತು ವೀಕೆಂಡ್ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನಾಂಬ ದರ್ಶನಕ್ಕೆ ಭಕ್ತರು ಬರ್ತಿದ್ದಾರೆ. ನಿರೀಕ್ಷೆ ಮೀರಿ ಜನ ಬರ್ತಿರೋದ್ರಿಂದ ಭಕ್ತರನ್ನ ನಿಯಂತ್ರಿಸೋಕೆ ಜಿಲ್ಲಾಡಳಿತ ಹರಸಾಹಸ ಪಡಬೇಕಾಗಿದೆ. ಹಾಸನಾಂಬೆ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಕೂಡ ಪಡ್ಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಹಾಸನಾಂಬೆ ದರ್ಶನಕ್ಕೆ ಪತ್ನಿ ಪಾರ್ವತಿ ಆಗಮಿಸಿದ್ದು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದಸರಾ ಮುಗಿದು ದೀಪಾವಳಿ ಬಂದರೂ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಸಂಬಳ ನೀಡಿಲ್ಲ. ಹೀಗಾಗಿ ಕಳೆದ 2-3 ತಿಂಗಳಿನಿಂದ ಸಂಬಳ ಆಗಿಲ್ಲ ಅಂತ ಕಾರ್ಯಕರ್ತೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 69,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 35,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಸಿಕ್ಕಿಲ್ಲ. ಹೀಗಾಗಿ ಸಂಬಳ ಕೊಟ್ಟಿಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ಹೇರಿ ಮಠದ ಸ್ವಾಮೀಜಿಗಳ ವಿವಾದಾತ್ಮಕ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳನ್ನ ಬಾಗಲಕೋಟೆ, ವಿಜಯಪುರದಿಂದ ನಿರ್ಬಂಧ ಮಾಡಿದ್ದು ಸರಿಯಾಗಿದೆ, ಹೀಗಂತ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಕನ್ಹೇರಿ ಮಠದ ಸ್ವಾಮೀಜಿಗಳು ಕೃಷಿ ಬಗ್ಗೆ ಆಸಕ್ತಿ ಹೊಂದಿದ್ದವರು. ಬಸವಲಿಂಗ ಪಟ್ಟದೇವರು ಸೇರಿದಂತೆ ಮಠಾಧೀಶರ ವಿರುದ್ಧ ಟೀಕಿಸಬಾರದಾಗಿತ್ತು ಅಂತ ಹೇಳಿದರು. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಬಂಧನ ಆಗಿರುವ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಬರೋಬ್ಬರಿ 2,000 ಪುಟಗಳಷ್ಟು ಚಾರ್ಜ್ ಶೀಟ್ ಅನ್ನು 35ನೇ ಸಿಸಿಎಚ್ ಕೋರ್ಟ್ಗೆ ಸಲ್ಲಿಸಿದೆ. ಇದುವರೆಗೂ ಪಪ್ಪಿಗೆ ಸೇರಿದ 200 ಕೋಟಿಗೂ ಮೀರಿ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವ ನಟ ದರ್ಶನ್ಗೆ ಫಂಗಸ್ ಆಗಿಲ್ಲ, ಹಿಂಡಿಯಲ್ಲಿ ಬಿರುಕು ಇದೆ ಅಂತ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಲಯಕ್ಕೆ ವರದಿ ನೀಡಿದೆ. ಜೈಲಿನಲ್ಲಿ ಬಿಸಿಲು ಕೂಡ ಮೈಗೆ ತಾಗದೆ ಫಂಗಸ್ ಉಂಟಾಗಿದೆ. ಹಾಸಿಗೆ ದಿಂಬು ಸೇರಿದಂತೆ ಜೈಲಿನ ನಿಯಮಾನುಸಾರ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ದರ್ಶನ್ ಅಳಲು ತೋಡ್ಕೊಂಡಿದ್ರು. ಈ ಹಿನ್ನೆಲೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಗರದ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಸೂಚಿಸಿತ್ತು. ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಒಂದೊಂದು ರೋಚಕ ತಿರುವು ಸಿಗ್ತಾ ಇದೆ. ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರೋ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೈ ಡ್ರಾಮಾ ಮಾಡ್ತಿದ್ದಾರೆ. ನನಗೇನು ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ ಅಂತಿದ್ದಾರಂತೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ನಾನು ಚಿಕಿತ್ಸೆ ಮಾತ್ರ ಕೊಟ್ಟೆ ಸರ್, ನನ್ನ ಹೆಂಡತಿಯನ್ನ ನಾನು ಯಾಕೆ ಕೊಲೆ ಮಾಡಲಿ ಅಂತ ಕಣ್ಣೀರು ಹಾಕ್ತಿದ್ದಾರಂತೆ. ಕೋಲಾರದಲ್ಲಿ ಪಟಾಕಿ ಚೀಟಿ ಹೆಸರಲ್ಲಿ ವಂಚನೆ ಮಾಡಿರುವ ಪ್ರಕರಣವನ್ನು ಬಂಗಾರಪೇಟೆ ಪೊಲೀಸ್ ಠಾಣೆಯಿಂದ ಸೈಬರ್ ಕ್ರೈಂ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಚೀಟಿ ಹೆಸರಲ್ಲಿ 12 ಕೋಟಿ ವಂಚಿಸಿರೋ ಭರತ್ ಈ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬರೋಬ್ಬರಿ 20,000 ಜನ ಪಟಾಕಿ ಚೀಟಿ ಹಾಕಿದ್ರು. ದೀಪಾವಳಿ ಹಬ್ಬಕ್ಕಾಗಿ ಪಟಾಕಿ ಗಿಫ್ಟ್ ರೇಷನ್ ಕಿಟ್ ಪಡೆಯಲು ಜನ ಚೀಟಿ ಹಾಕಿದ್ರು. ಆದರೆ ಭರತ್ 12 ಕೋಟಿ ಪಟಾಕಿ ಚೀಟಿ ಹಣವನ್ನು ಎತ್ಕೊಂಡು ಪರಾರಿ ಆಗಿದ್ದಾನೆ.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಗಲು ಮನೆ ಕಳ್ಳತನ ಮಾಡ್ತಾ ಇದ್ದಂತಹ 3 ಕತರ್ನ ಕಳ್ಳರನ್ನ ಬಂಧಿಸಿದ್ದಾರೆ. ಶ್ರೀನಿವಾಸಪುರದ ಮೊಗಿಲಹಳ್ಳಿ ನಿವಾಸಿ ಪ್ರೇಮ್ಕುಮಾರ್ ಹಾಗೂ ಚಿಂತಾಮಣಿ ನಿವಾಸಿ ವಿಜಯ್ ಮತ್ತು ಬಾಬಾ ಬಂಧಿತರು. ಶ್ರೀನಿವಾಸಪುರ ತಾಲೂಕಿನ ವಿವಿಧೆಡೆ ಹಗಲು ವೇಳೆ ಕಳ್ಳತನ ಮಾಡ್ತಾ ಇದ್ರು. ಇನ್ನು ಬಂಧಿತರಿಂದ 10 ಲಕ್ಷ ಮೌಲ್ಯದ 97.29 ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಕಳ್ಳತನಕ್ಕೆ ಬಳಸ್ತಾ ಇದ್ದಂತಹ ದ್ವಿಚಕ್ರ ವಾಹನವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಖತರ್ನಾಕ್ ಕಳ್ಳನೊಬ್ಬ ಕೈಯಲ್ಲಿ ಮಾರಕಾಸ್ತ್ರ ಹಿಡ್ಕೊಂಡು ಬಟ್ಟೆ ಕದಿಯುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಣ ಹಾಕಿದ್ದ ಬಟ್ಟೆಗಳನ್ನ ಕಳ್ಳ ಕದಿಯುವ ಪ್ರಯತ್ನ ಮಾಡಿದ್ದಾನೆ. ಬಳಿಕ ಕ್ಯಾಮೆರಾ ನೋಡಿ ಮುಖಕ್ಕೆ ಬಟ್ಟೆ ಸುತ್ತಕೊಂಡು ಕಾಲ್ಕಿತ್ತಿದ್ದಾನೆ. ಹಿರಿಯೂರು ಪಟ್ಟಣದ ಟಿಬಿ ಸರ್ಕಲ್ ಸಮೀಪ ಇರುವ ಉರ್ದು ಸ್ಕೂಲ್ ಬಳಿ ಈ ಘಟನೆ ನಡೆದಿದ್ದು ಸ್ಥಳೀಯರು ಆತಂಕಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ವಡ್ಡಿ ಘಾಟ್ನಲ್ಲಿ ಸಾರಿಗೆ ಬಸ್ ಪಲ್ಟಿಯಾಗಿದೆ. ಕಡಿದಾದ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ. 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನು ಅಂಕೋಲಾ ಮತ್ತು ಕುಮಟಾ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊಪ್ಪಳದಲ್ಲಿ ವಿದ್ಯಾರ್ಥಿ ಸಾವು ಪ್ರಶ್ನಿಸಿ ವಡರಹಟ್ಟಿಯ ವಿದ್ಯಾನಿಕೇತನ ಪಿಯು ಕಾಲೇಜಿನ ವಿರುದ್ಧ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ವಿದ್ಯಾರ್ಥಿ ಆತ್ಮಹತ್ಯೆಗೆ ಕಾಲೇಜು ಆಡಳಿತ ಮಂಡಳಿನೇ ಕಾರಣ ಅಂತ ವಿದ್ಯಾರ್ಥಿ ಸಂಘಟನೆ ಆರೋಪಿಸಿದೆ. ಸೈನ್ಸ್ ವಿಭಾಗದ ವಿದ್ಯಾರ್ಥಿ ವರ್ತನೆ ಸರಿಯಿಲ್ಲದ ಕಾರಣ ವರ್ಧನ್ ಅನ್ನ ಕಾಲೇಜಿನಿಂದ ಸಸ್ಪೆಂಡ್ ಮಾಡಲಾಗಿತ್ತು. ಎಬಿವಿಪಿ ಪದಾಧಿಕಾರಿಗಳ ಪ್ರತಿಭಟನೆ ವೇಳೆ ಕಾಲೇಜು ಮುಂದೆ ದೊಡ್ಡ ಹೈಡ್ರಾಮನೆ ನಡೆಯಿತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಇದು ಕರೆಕ್ಟ್ ಅಲ್ಲ. ವರ್ಧನೊಬ್ಬ ವಿದ್ಯಾರ್ಥಿ ಏನಿದಾನಲ್ಲ ಅವನಿಗೆ ಸಸ್ಪೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಊರಿಗೆ ಹೋಗ್ಲಿಕ್ಕೆ ಬೆಂಗಳೂರಿನ ಜಯನಗರ ಬಸ್ ಡಿಪೋದಲ್ಲಿ ಬೋನಸ್ ವಾರ್ ಶುರುವಾಗಿತ್ತು. ಬೋನಸ್ ಕೊಟ್ಟಿಲ್ಲ ಅಂತ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಗಳು ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು. 150ಕ್ಕೂ ಹೆಚ್ಚು ಚಾಲಕರು ಬೋನಸ್ ಪ್ರಾಬ್ಲಮ್ ಬಗೆಹರಿಸಬೇಕು. ರೋಡ್ನಲ್ಲಿ ತೊಂದರೆ ಆದರೆ ಸಂಸ್ಥೆ ಸಹಾಯಕ್ಕೆ ಬರಲ್ಲ. ಎಲೆಕ್ಟ್ರಿಕ್ ಬಸ್ ಗುತ್ತಿಗೆ ಆಧಾರದ ಡ್ರೈವರ್ಗಳಿಗೆ ಬಸ್ ಪಾಸ್ ಕೊಡಿ ಅಂತ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಬರಪ್ಪ ಇಲ್ಲಿ ಒಂದು ನಿಮಿಷ ಬರ್ರಿ. ಅವ್ರು ಏನ್ ಮಾತಾಡ್ತಾರೆ ಎಲ್ಲ ತಿಳ್ಕೊಂಡು ಗಲಾಟೆ ಮಾಡ್ಕೋಬೇಡ್ರಿ. ಕರೆಕ್ಟ್ ವಿಷಯ ತಿಳ್ಕೊಳ್ರಿ. ಇಲ್ಲಿ ಯಾವುದೇ ಹೋರಾಟ ಮಾಡೋದಾಗಲಿ